ನಮಸ್ಕಾರ ವೀಕ್ಷಕರೇ. ಬಬನ್ ನೀಡಿದ ವಿಶಾಲಾಕ್ಷಿಗೆ ಕಫನ್. ಇದು ಗರುಡ ಟಿವಿಯ ವಿಶೇಷ ವರದಿ. ವೀಕ್ಷಕರು ಹೇಳ್ತಾರಲ್ಲ, ಒಂದೊಂದು ಸತಿ ಕೈ ಏನಿರ್ತಾವಲ್ಲ ತುಂಬ ಕೆಟ್ಟ ಇರ್ತಾವಂತೆ. ಪಾಪ ಒಳ್ಳೆ ರೀತಿಯಿಂದ ಹಾಕ್ತಾರೆ, ತಿಂದು ಕೂಡ ಈ ಹೊಟ್ಟೆ ಸೇರಿದ ಮೇಲೆ ಗೊತ್ತಲ್ಲ, ಅದು ಏನು ಒಂದು ರೀತಿಯಿಂದ ನೆನೆಸ್ಕೊಳ್ಳಲ್ಲಂತೆ. ಕೆಲವೊಂದು ಹಾಳು ಹೊಟ್ಟೆಗಳು ಹಂಗೆ ಇರ್ತವೆ. ಕೆಲವೊಬ್ರು ಹೇಳ್ತಾರೆ ನೀರು ಕುಡಿದ್ರು ಕೂಡ ಒಂದು ಋಣ ಅಂತ ಹೇಳಿ. ಇಲ್ಲಿ ಬಬನ್ ಸದಾಶಿವ್ ಜಾವೀರ್ ಅಂತ ಹೇಳಿ ಈಚಲ್ ಕಾರಂಜಿ ಅಂತ ಈತ ವಿಶಾಲಾಕ್ಷಿ ಅಶೋಕ್ ಅಗಡಿ ಅಂತ ಹೇಳಿ 68 ವರ್ಷದ ಓರ್ವ ವಯೋವೃದ್ಧಿಯನ್ನ ಅವರು ತೊರ್ವಿಗಲ್ಲಿ ಅಂತ ಹೇಳಿ CBT ಹುಬ್ಳಿ ಹಾಲಿ ವಸ್ತಿ ದಡ್ಡಿ ಕಮಲಾಪುರ್ ಅವರನ್ನ ಕೊಲ್ತಾನೆ. ಕಾರಣ ಹೇಳ್ತಾರಲ್ಲ, ಕಾರಣ ಯಾವುದೇ ರೀತಿಯಿಂದ ಇರ್ಲಿದ್ರು ಕೂಡ ಒಂಥರ ಇದೊಂದು ಹುಚ್ಚು ಅಂತಿರೋ ಅಥವಾ ಸೈಕೋಪಾತ್ ಅಂತಿರೋ ಗೊತ್ತಿಲ್ಲ. ಈತನ ಹಿಸ್ಟ್ರಿನೇ ವಿಚಿತ್ರ ಇದೆ. ಇಲ್ಲಿ ರತ್ನಾಕರ್ ಅಶೋಕ್ ಅಗಡಿ ಅಂತ ಹೇಳಿ ವಿಶ್ವಕರ್ಮ ಸಮುದಾಯದವರು, ಅವ್ರ ದಡ್ಡಿ ಕಮಲಾಪುರದು. ನಮ್ಮ ತಾಯಿ ಹಿಂಗ ಆಗಿದ್ದಾರೆ, ಅಲ್ಲಿ ಆ ಶೆಡ್ನಲ್ಲಿ ಒಂದು ಈ ರೀತಿ ಶವ ಹಿಂಗಾಗಿದೆ ಅಂತ ಹೇಳಿದ್ದಾರೆ. ಒಂದು ಅನ್ಯಾಚುರಲ್ ಡೆತ್ ಅಂತ UD 19/2026 ಅದನ್ನ UD ಅಂತ ಹೇಳಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಪೋಸ್ಟ್ ಮಾರ್ಟಮ್ PM ಆಧಾರದ ಮೇಲೆ ಮತ್ತೊಂದು ಇಲ್ಲಿ FIR 83/26 ಅಂತ ಹೇಳಿ 18/4/2026 ಇಲ್ಲಿ ನಾವೊಂದು ಹೆಡ್ಸ್ ಆಫ್ ಹೇಳಬೇಕು. CPI ಧಾರವಾಡ ಗ್ರಾಮೀಣ ಶಿವಾನಂದ ಕಮ್ಮತ್ಗಿ ಅವರು. ಯಾಕಂದ್ರೆ ಅವ್ರ ಕೈ ಅವ್ರಿಗೆ ಪ್ರಾಯಶಃ ಕ್ಲಿಷ್ಟವಾದ ಕೇಸ್ಗಳು ಹುಡ್ಕೊಂಡು ಇಲ್ಲಿಗೆ ಬರ್ತಾವೇನೋ ಗೊತ್ತಿಲ್ಲ. SP ಅವರು ಅವರನ್ನ ತುಂಬಾ ಅಪ್ರಿಶಿಯೇಟ್ ಮಾಡಲೇಬೇಕು. ಯಾಕಂದ್ರೆ ಇದು ಅವಶ್ಯಕತೆ ಪ್ಲಸ್ ಅನಿವಾರ್ಯತೆ SP ಅವರಿಗೆ. ಇಲ್ಲಿ ಪ್ರವೀಣ್ ಕೋಟಿ ಅಂತ ಹೇಳಿ PSI, ಹಾಗೆ ನವಲ್ಗುಂದ್ CPI ಅವರು ರವಿ ಅವರು, ಹಾಗೆ ನರಗುಂದ್ ASI ಇವರ ಮುತುವರ್ಜಿ ಇಲ್ಲಿ ಈ ಕೇಸನ್ನ ಟ್ರೇಸ್ ಔಟ್ ಮಾಡಿದೆ ಅಂತ ಹೇಳ್ಬೇಕು. ನೀವು ನೋಡಿದ್ರೆ ಆರೋಪಿ ನೋಡ್ಬೋದು. ಇಲ್ಲಿ ವಿಚಿತ್ರ ಅಂದ್ರೆ ಸತ್ತಿದ್ದ ಹೆಂಗೆ. ಯಾಕಂದ್ರೆ ಇಲ್ಲಿ ಊರಲ್ಲಿ ಏನಾದ್ರೂ ಕೇಳಿದ್ರೆ ಏನೂ ಹೇಳೋದಿಲ್ಲ, ಸಾರ್ವಜನಿಕರು ಯಾವ್ದು ಹೇಳಿಕೆ ಹೋಗೋದಿಲ್ಲ ಎಲ್ಲಿದ್ ನಡಿ ಅಂತ ಹೇಳಿ. ಇಲ್ಲಿ 3/4/2026 ರಾತ್ರಿ 8:30 ಅಂದ್ರೆ 3ರಿಂದ 9ನೇ ತಾರೀಕು ಕೆಲವೊಂದಾದ್ರೆ ಶೆಡ್ ನಲ್ಲಿ ಹೊರಗಡೆಯಿಂದ ಬಾಗ್ಲ ಹಾಕೊಂಡು ಹೋಗಿರೋದ್ರಿಂದ ಗೊತ್ತಾಗೋದಿಲ್ಲ, ವಾಸನೆ ಬಂದಾಗ ಗೊತ್ತಾಗ್ತದೆ. ಹಂಗೆ ಇಲ್ಲಿ 3/4/2026 ರಾತ್ರಿ 8:30ರಿಂದ 9/4/2026 ಮಧ್ಯಾಹ್ನ 2:30 ನಡೆದೇ ಘಟನೆ ಇದು ಅಂತ ಹೇಳ್ತಾರೆ ಅವರು. ಅಂದ್ರೆ ಆಸುಪಾಸು ಅಂತ ಇಷ್ಟು. ಯಾಕಂದ್ರೆ ಆ ಬಾಡಿ ನೋಡಿದ್ರೆ ಅಲ್ಲಿ ನೀವು ನೋಡ್ಬೋದು, ನೋಡಕ್ಕಾಗಲ್ಲ, ಅದು ಅಲ್ಲಿ ಹುಳ ಗಿಳ ಆಗಿಬಿಟ್ಟಿದ್ದೇವೆ. ಒಂದು ಪೊಲೀಸರನ್ನ ನಾ ಬಯೋವಾಗ ಇಲ್ಲಿ ಒಂದು ಮಾತು ಗರುಡ ಹೇಳ್ತದೆ, ನೀವು ಅದು ಏನಾಯ್ತು ಅಥವಾ ಯಾವುದೋ ಒಂದು ಪೊಲೀಸರನ್ನ ಸಸ್ಪೆಂಡ್ ಆದ್ರೆ ಅಥವಾ ಇನ್ನೊಂದು ಗೂಬೆ ಕೂರಿಸುವಾಗ ಇಲ್ಲಿ ಈ ರೀತಿ ಶವಗಳನ್ನ ನಾವು ಫೋಟೋದಲ್ಲೇ ನೋಡಕ್ಕಾಗಲ್ಲ. ಇನ್ನ ಅವರು ಅಲ್ಲಿ ಗ್ರೀಸ್ ಇದ್ದಂಗೆ ಇರ್ತದೆ. ಹೇಳ್ತಾರಲ್ಲ, ಅಲ್ಲಿ ನೀರು ಎಲ್ಲ ಒಂಥರ ವಾಸನೆ ಬಂದಾಗ ಬೂಟ್ಗಳು ಅಲ್ಲಿ ಜಾರ್ತಾ ಇದ್ವು ಅಂತ ಹೇಳ್ತಾ ಇದ್ರು ಪೊಲೀಸರಲ್ಲಿ. ಬೂಟ್ಗಳು ಜಾರ್ತಾ ಇದ್ರು ಅಂತ ಅಲ್ಲಿ ಹೋಗಿ ಬರಬೇಕು, ಮತ್ತೆ ಅವರು ಸ್ನಾನ ಮಾಡಬೇಕು. ಅವ್ರೇನು ರೋಬೋಟ್ಸ್ ಅಲ್ಲ. ಇಂಥಗಳ ಮಧ್ಯೆ ಅವರು ಒಂದು ಕೇಸನ್ನ ಟ್ರೇಸ್ ಔಟ್ ಮಾಡ್ತಾರೆ. ಜೊತೆಗೆ ಇನ್ನಿಷ್ಟು ಅನಾಹುತಗಳನ್ನ ಉಳಿಸೋದೇ ಒಂದು ಅವರಿಗೆ ಪ್ರಶಸ್ತಿ ಅನ್ಕೋತೀರ, ಆತ್ಮತೃಪ್ತಿ ಅಂತಿರೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಈ ವ್ಯಕ್ತಿ ಹಿಂಗೆ ಬಿಟ್ಬಿಟ್ರೆ ಮುಂಚೆ ಕೂಡ ಇಲ್ಲೇ ಒಂದ್ ಕಡೆ ಇದೇ ರೀತಿ ಮಾಡಿ ಬಂದಿದ್ದಾನಂತೆ. ಆತ ಮಾಡುವ ಕೊಲೆಗಳೆಲ್ಲ ನೋಡಿದ್ರೆ ಅನ್ಯಾಚುರಲ್ ಡೆತ್, ಅದೇ ರೀತಿನಲ್ಲಿ ಕೊಲ್ಲೋದು, ನೇಣು ಹಾಕೋದು, ಇಂಥದ್ದೇ ಮಾಡ್ತಾ ಇದ್ರು. ವಿಚಿತ್ರ ವ್ಯಕ್ತಿ ಅಂತ ತಿಳ್ಕೊಳ್ರಿ. ಕಡೆಗೆ ಆಕೆ ಹಾಕೊಂಡಿದ್ದ ಬಂಗಾರನ್ನೇ ಇಲ್ಲಿ ಸೀಸ್ ಮಾಡಿದ್ದಾರೆ. ಹೇಳ್ತಾರಲ್ಲ, ಒಂದ್ಸರಿ ರಿಕವರಿ ಅವ್ರು ಏನ್ ಕೊಟ್ಟಿದ್ರಲ್ಲ ಅದನ್ನೇ ರಿಕವರಿ ಮಾಡಿದ್ರೆ 1 ತಿಂಗಳ ಹೆಚ್ಚು ಕಮ್ಮಿ ತುಂಬಾ ಕಷ್ಟಪಟ್ಟಿದ್ದಾರೆ. ನಾ ಹೇಳಿದ್ನಲ್ಲ, ಈಗ ಆಫೀಸರ್ಸು ಹಗಲು ರಾತ್ರಿ ಅಂತಾನೆ ಇಲ್ಲಿ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಒಬ್ಬರನ್ನ 1 ತಿಂಗಳ ಮಟ್ಟಿಗೆ ಅದಕ್ಕೆ ಬಿಟ್ಬಿಟ್ಟಿದ್ರು ಅಂತ ಹೇಳ್ತಾರೆ. ಇಲ್ಲಿ ಈಗ ಆ ಸರ್ವೆ ನಂಬರ್ 97/2 ಶೆಡ್ನಲ್ಲಿ ಆಕೆ ಮೃತಳಾಗಿದ್ದಾಳೆ. ಇಲ್ಲಿ ಮಗ ಹೇಳ್ತಾನೆ, ಸಂಶಯದ ಮೇಲೆ ಅಂದ್ರೆ ನಮ್ಗೆ ಯಾಕೋ ಸಾವು ಅದು ಸಂಶಯ ಬರ್ತದೆ ಅಂದಾಗ ಎಲ್ಲ ಆದ್ಮೇಲೆ ಅಲ್ಲಿ ಹಿಂಭಾಗದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋದು 18/4/2026 ಇಲ್ಲಿ UD 1926 ಅಂದ್ರೆ 19/2026 BNS 194/3 ಅಂದ್ರೆ ಇದರಲ್ಲಿ ಮೃತಳಿಗೆ ತಲೆ ಹಿಂಭಾಗಕ್ಕೆ ಗಾಯ ಆಗಿದೆ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಕಡೆಗೆ ಅದು ಬಾಗಿಲು ಹಾಕೊಂಡು ಹೋಗ್ತಾರ ಹೆಂಗೆ ಅಂತ ಗೊತ್ತಾಗಲ್ಲ. ಏನು ಎವಿಡೆನ್ಸ್ ಬಿಟ್ಟಿರಂಗಿಲ್ಲ, ಒಂದೇ ಒಂದು ಕ್ಲೂ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಈಚಲ್ ಕಾರಂಜಿ ಆತ ಇಷ್ಟೊಂದು ಹೇಳ್ತಾರಲ್ಲ, ಡ್ರಾಮೆಬಾಜಿ ಇದ್ದಾನಂತಂದ್ರ ಪ್ರತಿಯೊಂದಕ್ಕೂ ಯಾವುದೇ ರೀತಿಯಿಂದ ಆತ ಒಂಥರ ಹಾರ್ಟ್ ವೀಕ್ ಇದೆ ಹಂಗ ಅಂತ ಡ್ರಾಮಾ ಮಾಡೋದು, ಇಷ್ಟೆಲ್ಲ ಇವುಗಳನ್ನ ಸಹಿಸ್ಕೊಂಡು ಅದನ್ನ ಒಂದು ಟ್ರೇಸ್ ಔಟ್ ಮಾಡಿದಾರೆ ಅಂದ್ರೆ ಗ್ರಾಮೀಣ ಪೊಲೀಸ್ಗೆ ಒಂದು ಹ್ಯಾಟ್ಸ್ ಆಫ್. ಈಕೆ ಮನೆಯಲ್ಲಿ ಈತ ಅವಲಕ್ಕಿ ತಿಂದಿರ್ತಾನಂತೆ. ಹೇಳ್ತಾರಲ್ಲ, ಅವಲಕ್ಕಿ ತಿಂದು ಮುಹೂರ್ತ ಇಡ್ತಾನೆ.
ಈ UD2 ಮರ್ಡರ್ ಕ್ಲೂ ಅಂತ, ಅಂದ್ರೆ ಅನ್ಯಾಚುರಲ್ ಡೆತ್ ನಿಂದ ಒಂದು ಮರ್ಡರ್ ಆಗಿದೆ ಅಂತ ಹೇಳಿ ಕ್ಲೂ ಕೊಡ್ತದೆ. ಅಂದ್ರೆ ಒಂದು ಚಿಕ್ಕ ಫೋನ್ ನಂಬರ್. ಆಕೆಗೆ ಅಜ್ಜಿಗೆ ಒಂದು ಚಟ ಇರ್ತದೆ. ಚಟ ಅಂದ್ರೆ ಸೆನ್ಸ್ ಅವ್ರಿಗೆ ಒಂದು ಗೀಳು, ಅಂದ್ರೆ ಯಾರ್ಯಾರು ಮನೆಗೆ ಬರ್ತಾರಲ್ಲ ಅವ್ರ ಫೋನ್ ನಂಬರ್ಗಳನ್ನ ಬರೆದಿಡೋದು. ಈ ಅಜ್ಜಿ ಅವನ ನಂಬರ್ಗಳನ್ನ ಅಂದ್ರೆ ಒಂದ್ಸತಿ ಬಂದಾಗ ಬರೆದು ಇಟ್ಕೊಂಡಿರ್ತದೆ ನಂಬರ್. ಅವು ಹಾಳೆಗಳು ಎಲ್ಲೆಲ್ಲ ಬಿದ್ದಿರ್ತವೆ. ಈಗ ಪೊಲೀಸರು ಅದನ್ನೆಲ್ಲ ರಿಕವರಿ ಮಾಡುವಾಗ ಏನಾದ್ರು ಕ್ಲೂ ಸಿಗ್ತಾವಂತ ಅಂದ್ರೆ ಇದನ್ನ ಟ್ರೇಸ್ ಔಟ್ ಮಾಡೋ ಉದ್ದೇಶದಿಂದ ನೋಡಿದಾಗ ಒಂದು ನಂಬರ್ ಸಿಗ್ತದೆ. ಆ ನಂಬರ್ ಮೇಲೆ ಅನುಮಾನ ಪಟ್ಟು ಅದನ್ನ ಫೋನ್ ಮಾಡಿದಾಗ ಇದು ಅನಾವರಣ ಆಗ್ತದೆ. ಹೇಳ್ತಾರಲ್ಲ, ಒಂದು ನಂಬರ್. ಆ ಅಜ್ಜಿ ಒಂದ್ ರೀತಿಯಿಂದ ಪೊಲೀಸರ ಮೂಲಕ ತನ್ನ ಪ್ರಾಬ್ಲಮ್ ಅನ್ನ, ತನ್ನ ಕೇಸನ್ನ ತಾಳ್ವೆ ಅಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಪೊಲೀಸರಿಗೆ ಕ್ಲೂ ಕೊಟ್ಟು ಹೋದ್ಲು. ಕಡೆಗೆ ಆತನ ಹೇಳ್ತಾರಲ್ಲ, ಪೊಲೀಸರಿಗೆ ಟೆಕ್ನಾಲಜಿ ಅಂತ ಕೊರತೆ ಇಲ್ಲ, ತಗೋತಾರೆ ಆತ ಎಲ್ಲಿ ಅಂತ ಕಂಡು ಹಿಡಿತಾರೆ. ಕಡೆಗೆ ಆತನನ್ನ ಕರ್ಕೊಂಬಂದು ಕೊಂಚ ಮುದ್ದಾಡಿದಾಗ ಎಲ್ಲ ವಿಷಯವನ್ನ ಬಾಯ್ಬಿಡ್ತಾನೆ. ಈ ಮುಂಚೆ ಈಗ SP ಅವರು ಅದ್ರ ಬಗ್ಗೆ ಸಂಪೂರ್ಣ ಹೇಳ್ತೀನಿ ಅಂತ ಹೇಳಿದರೆ, ಅದಕ್ಕಿಂತ ಮುಂಚೆ ನಮಗೆ ಊರಲ್ಲಿ ಗೊತ್ತಾದ ಸತ್ಯಗಳನ್ನೆಲ್ಲ ನಾವು ಕ್ರೋಢೀಕರಿಸಿ ಈ ಎಪಿಸೋಡ್ ಅನ್ನ ತೋರಿಸ್ತಾ ಇದ್ದೀವಿ. ಇಲ್ಲಿ ಒಂದೇ ಮಾತು ಹೇಳ್ಬೇಕಂದ್ರೆ, ಆಕೆಯ ಮನೆಯಲ್ಲಿ ಅವಲಕ್ಕಿ ತಿಂದಿದ್ನಂತೆ. ಈ ಅವಲಕ್ಕಿ ಹೆಂಗಿರ್ತದೆ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಸುಧಾಮ ಕೃಷ್ಣನ ಅವಲಕ್ಕಿ ತಿಂದದಕ್ಕೋಸ್ಕರ ಅವನಿಗೆ ಬಡತನ ಬಂದಿರ್ತದೆ. ಪಾಪಿ ಆಕೆಯ ಅವಲಕ್ಕಿ ತಿಂದ ಮೇಲೆ ಎಷ್ಟು ಕೇಸು ಮಾಡಿದನೋ ಗೊತ್ತಿಲ್ಲ. ಆ ಅವಲಕ್ಕಿ ಅವನನ್ನ ಬಿಡ್ಲಿಲ್ಲ. ಒಂದ್ ರೀತಿಯಿಂದ ಸುಧಾಮ ಇಲ್ಲಿ ಬಂದು ಟ್ರೇಸ್ ಔಟ್ ಮಾಡಿದಾನ ಅಂತ ಹೇಳ್ಬೋದು. ಏನೇ ಆಗಲಿ, ಊಟ ಹಾಕಿದ ಕೈಗಳನ್ನ ಈ ರೀತಿ ಮಾಡಿದಾರೆ ಅನ್ನೋದು ದುರಂತ. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.